ಹೊಡೆ ತುಂಬ ಊಟ ಮಾಡು. ನಾ ಹೊಲಕ್ಕೆ ಕಟ್ಗೆ ತರಕ್ಕೆ ಹೊಂಟೇನಿ. ಬೇರೆ ಹುಡುಗರನ್ನೆಲ್ಲ ಹೋಗಿಸ್ಕೊಂಡು ಅಡುಗೆ ಮನೆ ಕುಂದ್ರಾಕ್ ಹೋಗ್ಬೇಡ. ಏನ ನಿಮ್ಮ ಅಣ್ಣ ಸಾಲ್ಗು ಏನು ಬಂದಂದ್ರೆ ಅವಂಗೂ ಊಟ ಮಾಡು ಅಂತ ಹೇಳವ. ಏನ? ಹ್ಞೂ ಅವ. ಅವ ಇವತ್ತು ಎಷ್ಟೊಂದು ಅಡುಗೆ ಮಾಡಿವಿ. ಆಹಾ ಮಸ್ತ್ ಐತಿ ಇವತ್ತು. ಹಬ್ಬನಿ ಇವತ್ತು ಹಂಗೆ ಆಪ್ ಸಂತಿ ತನ್ನ. ಹ್ಞೂನವ, ನಿಮ್ಮ ಅಪ್ಪ ಸಂತಿ ತಂದ್ರೆ ಮಸ್ತಾಗಿತ್ತಿಲ್ಲ ಅಡುಗೆ. ಊಟ ಮಾಡಿ ಹಬ್ಬ ಏನಲ್ಲ. ಈಗ ಸ್ವಲ್ಪ ದಿನ ಎಷ್ಟು ದಿನ ಸಿಗ್ತದೆ ಅಷ್ಟು ದಿನ ಹೊಡ್ತು ಮುನ್ನೋದವ. ಮಸ್ತಾಗಿ ಅವ್ರ ರುಚಿಯಾಗಿ ಊಟ ಮಾಡು. ಸ್ವಲ್ಪ ಸಮಯದ ನಂತರ ಏನು ಮಾಡಕತ್ತೀವ? ಒಲಿಲಿಲಿಲಿಲಿಲಿಲಿ ತಾಟ್ನ್ಯಾಗ ಭಾರಿ ಐತಲ್ಲ. ನಿಮ್ಮ ತಗೊಂಬಂದ್ಲನ್ ಸಂತಿನ? ಎಲ್ಲಗಳಕಿ ನಿಮ್ಮವ್ವ? ಅವ್ವ ಕಟ್ಟಿಗೆ ಆರ್ಸಕ್ ಹೋಗ್ಯಾಳ. ಕಟ್ಟಿಗೆ ಆರ್ಸಕ್ ಹೋಗ್ಯಾಳ. ಆಯ್ತು ಅಂದಂಗ ಆಯ್ತು, ಹೋಗಿ ಬಿಡಬರ್ತೀನಿ. ಕೈ ತಕೋ ಹೋಗು, ಎಷ್ಟೊತ್ತು ಮಾಡ್ತೆ. ಎಷ್ಟೊತ್ತಾತಲ್ಲ ಮಾರೇ ಬರೋ ಒಳ್ಳಿಕೆ. ಅದೇಂತ ಕಟ್ಟಿಗೆ ಆರ್ಸಕ್ ಹೋಗಿದ್ದಾಳಿಕ್ಕಿ? ಇತ್ತಿತ್ತಾಗಿ ಯಾಕ ಹೆದರಿಕೆನೇ ಇಲ್ದಂಗೆ ಆಗೈತಿ. ಬರಲಿ ಅಲ್ಲ, ರೊಕ್ಕ ಕೊಟ್ಟು ಹೋಗ್ಯಾನವ ನಿನ್ನೆ. ಒಂದು ಮಾತಿಗೆ ನನಗೆ ಹೇಳಿಲ್ಲಲ್ಲ. ಏನು ರೊಕ್ಕ ಎಲ್ಲ ಈಗಿನ ಇಟ್ಕೋಬೇಕಂತ ಮಾಡ್ಯಾಳ ಏನು? ಬರ್ಲಿ ತಡಿ ಕೇಳ್ತಾನೆ. ಬಂದ್ಲಲ್ಲ, ಬಾ ಮಾಡ್ತೇನೆ. ನೀವು ನಿಂದು ಸೊಕ್ಕ ಭಾಳ ಆಗೈತಿ ನಿಂದು. ಏನು ಸುಮ್ಮನೆ ಅದೇನೆ ಅಂತೇಳಿ ಆಡಿದ್ದ ಆಟ ಆಗೈತಿ ನಿನಗೆ. ಬಾ ಮಾಡ್ತೇನೆ ನಿನಗೆ. ಓಹೋ ಆಗಲೇ ಬಂದು ಕುಂತ ಆಗೈತಲ್ಲ. ಕುಂದರ್ಲಿ ಏನು ಉತ್ತರ ಕೊಡ್ಬೇಕು ನನಗೆ ಗೊತ್ತೈತಿ ಇದಕ್ಕೆ. ಓಹೋ ಮೇಡಮ್ ಅವ್ರ ಕಟ್ಟಿಗೆ ಆರ್ಸಕ್ಕೆ ಹೋಗಿದ್ರನ? ಅಂದಂಗೆ ಇದು ನಿನ್ನೆ ಭೀಮಣ್ಣ ಬಂದು ರೊಕ್ಕ ಕೊಟ್ಟು ಹೋಗ್ಯಾನಂತ ನೀ ಹೇಳೇ ಇಲ್ಲಲ್ಲ ನನಗೆ. ಏನಾತ್ ಬಿಡು, ಈಗ ಹೇಳಿಲ್ಲ ಅಂದ್ರೆ ಮರ್ತಿರ್ಬೇಕು. ಕೊಡು ರೊಕ್ಕ ಕೊಡು, ಪಟ್ನ ಕೊಡು, ಕೆಲಸ ಐತಿ ಊಟದ್ರದ್ದು. ಅಗದಿ ಅರ್ಜೆಂಟ್ ಒಬ್ರಿಗೆ ಕೊಡೋದೈತಲ್ಲ ರೊಕ್ಕ, ಅದಕ್ಕೆ ಕೊಡು, ರೊಕ್ಕ ಕೊಡು. ಹಾಂ, ನೀವೇ ಅಂದಿದ್ರಂತಲ್ಲ ನಮ್ಮ ಮನೆ ಅಕ್ಕಿ ಕೈ ಕೊಡ ಅಂತೇಳಿ. ನಾನು ಅಂದಿದ್ದೆ ನಮ್ಮ ಮನೆ ಅಕ್ಕಿ ಕೈಯಾಗ ಕೊಡ ಅಂತೇಳಿ. ಕೊಡು, ರೊಕ್ಕ ಕೊಡು. ಅಲ್ರಿ ಹೆಂಗಿದ್ರು ನಾವೀಗ ಗೋಡಪ್ಪನವ್ರ ಕಡೆ 2,000 ರೂಪಾಯಿ ಸಾಲ ತಂದು ಕೊಡ್ತೇನೆ ಅಂದಿದ್ನಲ್ಲ ನಿಮ್ಗೆ. ಆಳಿಗೆ ಪಗಾರ ಕೊಡಕ್ಕೆ ಮತ್ತು ಹೊಲ ಕಟಾವು ಮಾಡಿಸ್ಬೇಕಿತ್ತಲ್ಲ, ಬೆಳೆ ಎಲ್ಲ ತೆಗಿಸ್ಬೇಕಿತ್ತು. ಅದಕ್ಕೆ ಈಗ ಚಲೋ ಆತಲ್ಲ, ಕೈಯಾಗ ರೊಕ್ಕ ಐತಿ. ಅದನ್ಯಾಕೆ ಮತ್ತೆ ಕೇಳ್ತೀರಿ? ಬರ್ರಿ, ಆಳಿಗೆ ಪಗಾರ ಕೊಡಕ್ಕೂ ಕೈಯಾಗ ರೊಕ್ಕ ಅದಾವು. ಕೊಟ್ಟು ಗಡಗಡ ಹೊಲದ ಕೆಲಸನಾರ ಮುಗ್ಸಾನ. ಆಳು ಕರ್ಕೊಂಡು ಹೋಗು ನಾನು. ಅದು ಈಗ ನಿಂಗೆ ಅದು ಉಸಾಬ್ರಿ ಬೇಡ. ನಾನು ಅದನ್ನು ಒಬ್ರಿಗೆ ಮಾರಕ್ಕೆ ಕೊಟ್ಟೇನಿ, ಮಾಡಕ್ಕೆ ಹೇಳೇನಿ. ರೊಕ್ಕನ ಬಂದಿಲ್ಲಲ್ಲ ಕೈಯಾಗ. ಮತ್ತೆ ಬೆಳಗ್ ನಿಂತಿರ ಬೆಳಿಗ್ಗೆ ನೀರು ಹೊಡೆದೈಕೆ ನಾನು, ಜಾಪಾನ್ ಜತ್ನ ಮಾಡ್ದೈಕೆ ನಾನು, ನಡ್ ಕಳಿ ತೆಗೆದು ಸ್ವಚ್ಛ ಮಾಡ್ದೈಕೆ ನಾನು. ನನ್ನ ಒಂದು ಮಾತು ಕೇಳಾರ್ದ ಆ ಬೆಳೆ ಮಾರಿ ಆ ರೊಕ್ಕ ಸತಿಗೆ ರೂಪಾಯಿನೂ ಬಿಡ್ಲಾರ್ದಂಗೆ ನುಂಗಿ ನೀರು ಕುಡ್ದು ಈ 10,000 ಮನಿ ಅಕ್ಕಿ ಕೈಯಾಗ ಕೊಡಂತ. ಯಾಕೆ ಮನಿ ಅಕ್ಕಿ ಅಂದ್ರೆ ನಾನು ಏನು ಚೆನ್ನೆ ಅಕ್ಕಿ ಕೊಡೋದು ತಪ್ಪಿ ಏನಾರು ನನಗೆ ಕೊಟ್ಗಿಟ್ಟಾರ ಏನು? ನನಗೆ ಹಂಗೆ ಅನ್ಸಕತ್ತೈತಿ. ಉಳ್ದಿದ್ದು ಅಷ್ಟು ರೊಕ್ಕ ಎಲ್ಲಿ ಹೋತು? ಬರೀ 10,000ಕ್ಕಿತ್ತ ಗೋಧಿ ಏನು ಕಂಡಾಬಿಟ್ಟಿ ಹಾಕ್ಯವೆ ನಾವು. ಆಮೇಲೆ 5 ಗುಂಟೆದಾಗ ಬರೇ ಏನದ ಮೆಣಸಿನಕಾಯಿ ಹಾಕೇವಿ. ಅದು ಬದ್ನಿಕಾಯಿ ಗಿಡದ್ದು ಮ್ಯಾರಿಗೆಲ್ಲ ತೊಗರಿ ಬೆಳೆದೈತಿ, ಅದ್ರದ್ದು ಎಲ್ಲಾದ್ರೂ ರೊಕ್ಕ ಏನು ತುಸಾಕತ್ತೆ ಅಂತ ಮಾಡಿರಿ. ಮಾರಿದ್ರೆ ಇಷ್ಟೂ ನೀವು ಆ ಅಡ್ಡ ದುಡ್ಡಿಗೆ ಯಾರಿಗೆ ಬೇಕು ಅವ್ರಿಗೆ ಕೊಟ್ಟು ಆಡಿ ಸೋತು ಈಗ ನೋಡಿದ್ರೆ ರೊಕ್ಕ ಇಲ್ದಂಗೆ ಇಲ್ಲಿ ನಿಂತೀರಿ. ಮಕ್ಕಳಿಗೆ ಉಣ್ಣಾಕ ಕೂಳಿಲ್ಲ, ರೇಷನ್ ತಂದಾಕಂತ ಹೇಳಿದ್ರೆ 3 ದಿನ ಆತು ಇನ್ನ ಮಟ್ಟ ತರ ಕಿಮ್ಮತ್ತಾಗಿದ್ದಿಲ್ಲ ನಿಮಗೆ. ಇವತ್ತು ಹೋಗಿ ತಂದೆ ನಾನು ನಿನ್ನೆ. ರೊಕ್ಕ ಕೇಳಕ್ಕೆ ಬಂದಿರ ಈಗ? ರೂಪಾಯಿ ಕೊಡೋದಿಲ್ಲ ನಾನು. ಯಾಕೆ ಕೊಡ್ಬೇಕಂತ ಕೇಳಾಕತ್ತೀನಿ ನಾನು. ಅಲ್ಲ ಬೆಳಿ ನಿಮಗೆ ಯಾರು ಕೊಟ್ರಿ ಮಾರಾಕ? ಅದನ್ನ ಅಧಿಕಾರ ಇಲ್ಲೋಡ ಬೀಳ್ತಾವ ನಿನಗೆ. ಹೊಡಿರಿ, ಹೊಡೆದು ಕೊಂದು ಬಿಡ್ರಿ. ಇಲ್ಲೇ ನನ್ನ ಬೀಳ್ತಾವ ನಿಮ್ಗೆ ಅನ್ನೋದೇನು ಹೊಡೆದು ಬಿಡ್ರಿ. ಅದೊಂದು ಹಾಗೆ ಹೋಗ್ಲಿ. ಏನ್ರಿ ನೀವು ಮಾಡ್ತಿರೋದು ಏನಂತ ಕೇಳತ್ತೀನಿ. ಅಲ್ಲ ನನ್ನ ಮದುವೆ ಮಾಡ್ಕೊಂಡು ಬಂದು ನೀವು ಈ ರೀತಿ 2 ಮಕ್ಕಳಾದ್ಮೇಲೆ ಇನ್ನ ಬೇಕಿ ಬೆನ್ನು ಹತ್ತಿ ಎಲ್ಲ ರೊಕ್ಕ ಅಕ್ಕಿಗೆ ಕೊಡ್ತಾ ಇದಿರಲ್ಲ. ಇಲ್ಲಿ ನಾವು ಹೆಂಡತಿ ಮಕ್ಕಳು ಏನು ತಿನ್ಬೇಕು ಅನ್ನೋದು ಯೋಚನೆ ಇಲ್ಲ ನಿಮಗೆ. ಕೇಳೇನಿ ಅಂದ್ರೆ ತಂದೆ ತಾಯಿ ಇಲ್ಲ ನಿಮಗೆ. ಯಾರನ್ನ ಕೇಳ ನಾನು? ನಮ್ಮ ಅಪ್ಪ ನಮ್ಮವ್ವ ಬಂದು ನಿಮ್ಮನ್ನು ಕೇಳಿದ್ರೆ ಅವ್ರಿಗೆ ಮರ್ಯಾದೆ ಕೊಡೋದಿಲ್ಲ. ನಾನು ನನ್ನ ಮಕ್ಕಳು ಕಟ್ಕೊಂಡು ಎಲ್ಲಿ ಹೋಗ್ಲಿ? ಇನ್ನೊಂದು ಮಳೆ ಬಂತಂದ್ರೆ ಆ ಹಿಂದಿನ ಗಾಡಿ ನೆರಿಕೆಲ್ಲ ಬೀಳ್ತದ. ಅವಾಗ ನಾವು ಜೀವನ ಹೆಂಗೆ ಮಾಡೋದು ಅಂತ ಕೇಳ್ತೇನೆ ನಾನು. ಅಲ್ಲೋ ಮರೆ, ನೀ ಯಾಕೆ ಹಿಂಗೆ ಇದು ಮಾಡ್ತಿ? ನೀವು ಏನು ಕಡಿಮೆ ಮಾಡೀನಿ ನಾನು? ಹೌದಪ್ಪ ಜಗ್ಗ. ಅಯ್ಯೋ ನೀ ಹೆಚ್ಚಾಗೈತೆ ನಮಗೆ. ಕೈಗೊಂದಾಳ ಕಾಲಿಗೊಂದಾಳ. ಅಯ್ಯೋ ತಿನ್ನಾಕ ಕಡಿಮೆ, ಉಣ್ಣಾಕ ಕಡಿಮೆ. ನಮಗೆ ಏನು ಕಡಿಮೆ ಆಗೈತೆ ಹೇಳಿ? ಎಲ್ಲ ಐತಿ. ಕುಡ್ದು ಸೆಟಿತಿ ಒಂದು ಅಳತಿ. ಮತ್ತೇನು ಕಡಿಮೆ ಐತೆ ಅಂತ ಕೇಳ್ತಿ? ನೀನು ರಾತ್ರಿ ಮನೆಗೆ ಬಂದೆ ನೀನು? ಅಲ್ಲೇ ಆಕಿ ಮನೆಗೆ ಬಿದ್ದಿದ್ದಿಲ್ಲ? ಅಲ್ಲ ಮತ್ತೆ ನೀನೇ ನಾ ಹೇಳ್ದಂಗೆ ಕೇಳ್ತೀಯನ? ನನ್ನ ಚಂದ ನೋಡ್ಕೊತಾಳಕಿ, ಅದಕ್ಕೆ ನಾ ಅಲ್ಲಿರ್ತೇನೆ. ರೊಕ್ಕ ಐತಲ್ಲ ಕೈಯಾಗ, ರೊಕ್ಕ ಕೊಡ್ತಾ ಇದೆಯಲ್ಲ, ಅದಕ್ಕೆ ನೋಡ್ಕೊತಾ ಅದಾಳ. ಈಗ ಒಂದು ಮಾತು ತಿಳ್ಕೊ, ಕಟ್ಕೊಂಡಕ್ಕಿ ಕಡಿತಾನ ಇಟ್ಕೊಂಡಕ್ಕಿ ಇರುತ್ತಾನ ನನ್ನ ಸತ್ಯ. ನೀವು ಯಾವತ್ತು ಅರ್ಥ ಮಾಡ್ಕೊಂತೀರ ಅವತ್ತು ಉದ್ದಾರ ಹಾಕಿರಿ. ಆದ್ರೆ ಅಷ್ಟೊತ್ತಿಗೆ ಕಾಲ ಮಿಂಚ್ ಹೋಗಿತ್ತು. ನಾನು ಏನು ಮಾಡೋಕ್ಕಾಗಲ್ಲ. ಇರು ಹೊಲ್ದಾಗ ಚಂದಾಗಿ ದುಡಿದ್ರೆ ಅದ್ರ ಮ್ಯಾಗಿರೋ ಸಾಲಾನು ಹರ್ಕೋಬೋದು. ಅದನ್ನು ಬಿಟ್ಟು ನೀವು ಎಲ್ಲ ಆಕಿಗೆ ಸುರಿತಾ ಇದ್ರೆ ನಾನು ಜೀವನ ಮಾಡೋದು ಭಾಳ ಕಷ್ಟ ಆಗತ್ತೆ ನನಗೆ.
ಇವತ್ತು ಬರ್ತೇನೆ ನಡಿ ಅಕ್ಕಿ ಮನಿ ಬಕ್ಕಲ್ಲ ನಿಂತ ಚಪ್ಪಲ್ಲೇ ಹೊಡಿತೀನಿ ಆಕಿನ ಹಂಗ ಅಲ್ಲ. ಆಕಿಗೆ ಏನಾರ ಅಂದಿ ನಿನ್ನ ಮಾತ್ರನ ಬಿಡಂಗಿಲ್ಲ. ನನಗ್ ಬೇಕಾದ್ ಮಾತಾಡ್ ನೀನ. ಆಕಿ ಕಾಲ್ ಧೂಳಿಗೆ ಸಮ ಆಗುದಿಲ್ಲ ನೀನ. ಏನ ನನಗ್ ಬೇಕಾದ್ ಮಾತಾಡ್ಕೊ, ಆಕಿಗೇನ್ ಅನ್ನಂಗಿಲ್ಲ ನೀನ. ನಿನ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಕಟ್ಕೊಂಡು ಹೆಂಡ್ತಿನ ಆಕಿಗೆ ಸಮ ಆಗೋದಿಲ್ಲ ಅಂತೀಯಲ್ಲ ನೀನು. ಕಂಡ್ ಗಂಡ ಮಕ್ಳು ಬೆನ್ನ ತಗೊಂಡು ಹೋಗಕ್ಕೆ ಆಕಿಗೆಲ್ಲ ನಾ ಸಮ ಆಗ್ಬೇಕು. ಏನ ಹೆಂಗ್ ಮಾತಾಡ್ತಿ ಏನ್ ತಾನ? ನಾ ಕೊಡುದಿಲ್ಲ ರೊಕ್ಕನ. ಹಿರಿಯರ್ ಕೊಡಿಸ್ತಾನಿ, ಪಂಚಾಯತಿ ಕರಿತೀನಿ. ಏನ ನಾ ಕೊಡುದಿಲ್ಲ ರೊಕ್ಕನ. ನಾನು ಇವ್ರ ಹೊಲ ಕಳೆ ಕೀಳಕ್ ಹೋಗ್ತೇನೆ. ಏನ ಕಳೆ ಕಿತ್ತು ನನ್ನ ಮಕ್ಳು ಸಾಕ್ತೇನೆ. ನಾನು ಕೈಯಾಗ ರೊಕ್ಕ ಬೇಕಲ್ಲ ಸ್ವಲ್ಪ ನನಗೆ. ಇಟ್ಕೊಂಡೇನೆ ನಾ 10,000 ರೂಪಾಯಿ. 10,000 ಅಂದ್ರೆ ಅದಾಗ 2,000 ಸಂತಿಗೆ ಹೋಗೈತಿ. 8,000 ಉಳ್ದೈತಿ. ನಾ ಇಟ್ಕೊಂಡೇನೆ ಅದನ್ನ. 1 ರೂಪಾಯಿ ಕೊಡುದಿಲ್ಲ ನಾನು. ಬೇಕಾದಾಗೋಲ್ತಕ್ಕ. ಏನ ಯಾಕಂತ ಕೇಳ್ತೇನೆ ನಾನು. ಹೊಲ ನಂದದ. ನಮ್ಮ ಅತ್ತಿ ಮಾವ ಮಾಡಿಟ್ಟಿದ್ದ ಆಸ್ತಿ. ಆ ಮನಿ ಸೊಸಿ ಅಂದ್ರೆ ನನಗೆ ಸಂಬಂಧಪಟ್ಟಿದ್ದದ. ಮತ್ತೆ ಎಲ್ಲ ಕಂಡರಿಗೆ ಅಡ್ಡದಿದ್ದು ರೊಕ್ಕ ಕೊಟ್ಟು ಹೊಲ್ದಾಗ ಗೇಯಕ ನಾನು ಇಲ್ಲಿ ಯಾರಿಗೆ ಮಾಡಕ್ಕೆ ನೀನ ಹೊಲಕ್ಕೆ ಬಂದು ಹಣಿಕೆ ಹಾಕದಾರ ಗೊತ್ತೈತೆ ನಿನಗೆ. ಕೇಳಬೇಕಂತೇಳಿ ಎತ್ತಬೇಕಂತ ಕೊಟ್ಟಿ ನೀನಂಗಾರ ಜೂಜಾಡಷ್ಟು ಸೋತ್ ಬಂದಿಯಲ್ಲ. ಹೆಚ್ಚಿಗೆ ಮಾತು ಬೇಡೋ ಮರಯ್ಯ. ರೊಕ್ಕ ಕೊಡ್ತೀಯೋ ಕೊಡುದಿಲ್ಲೋ? ಕೊಡಂಗಿಲ್ಲ ನಾ ರೊಕ್ಕನ. ಏನ ನನ್ನ ಮಕ್ಳ ಜೀವನಕ್ಕೆ ಬೇಕು ಎಲ್ಲ ನಿಮ್ಗೆ ಕೊಟ್ಟು ಒಯ್ದು ಆ ಬೆಂಡ್ಲಿಗೆ ಸುರ್ಕೊಂತ ಕುಂತ್ರ ನಡೆಯಂಗಿಲ್ಲ. ಇಲ್ಲಿ ಕೊಡಂಗಿಲ್ಲ ನಾ ರೊಕ್ಕನ. ಯಾಕ ಬಾಳ ಸೊಕ್ಕ ಬಂದತ್ ಬಿಡು ನಿನಗ. ಹೌದು, ತಂದು ಹಾಕ್ತಿರಲ್ಲ ತಿನ್ ಸೊಕ್ಕ ಬರ್ತತಿ. ನೀವೇನ್ ಬೇಕಾದ್ ಮಾಡ್ರಿ, ಕೊಡುದಿಲ್ಲ ನಾ ರೊಕ್ಕನ. ನೋಡ ಬಾಳ ಹರಡಬೇಡ. ಮನಿನ ಮತ್ತ ನಾನು ಅವ್ರ ಹೆಸರಿಗೆ ಬರ್ದು ಹೋಗ್ಬೇಕಾಕತಿ. ರಾಜ ಬಂದಿ ಬಾ. ಅತ್ತಿಯರಿಗೆ ಗೊತ್ತಿತ್ತು ನೀನ್ ಹಕ್ಕಿಕತ್. ಅದಕ್ಕೆ ಕಡಿಗಾಲಕ್ ಮನಿನ ನಿನ್ನ ನನ್ನ ಕೂಡೆ ಹೆಸರಿಗೆ ಮಾಡ್ಯಾರ. ಏನ ಸೈ ಬೇಕಂದ್ರ ನಂದು ಬೇಕದ್ರಾಗ. ತಕರಾರ್ ತೆಗ್ಯಾಕ ನನ್ನ ಮಗ ಅದಾನ. ತೆಲಿಯಾಕ ಕೆಡಿಸ್ಕೊಲ್ ನಾನು. ಹೊಲಾನು ನೀವೇನ್ ಮಾರಕ್ಕಾಗಂಗಿಲ್ಲ. ಬಾಳಂದ್ರ ಒತ್ತಿ ಹಾಕಿ ರೊಕ್ಕ ತಗೊಂಡಿರಿ. ಆದ್ರ ಹೊಲ ಮಾರಾಕು ನಂದು ಬೇಕು. ನನ್ನ ಮಗ ಅದನ ಗಂಡಸ್ ಮಗ. ನಾ ಯಾಕೆ ತಲೆ ಕೆಡಿಸ್ಕೊಲಿ? ನನ್ನ ಮಗ ಇರೋ ಹೊತ್ನ್ಯಾಗ ನೀವಿಂತ ಕಳ್ಳಕ್ಕಂತೇಳಿ ಆಟ ಆಡ್ತೀರಿ. ಬಾಲ ಬಂಗಡಿ ಅದೀರಿ ಅಂತೇಳಿ ಅತ್ತಿಯರಿಗೆ ಗೊತ್ತಿತ್ತು. ತಾರತಿಗಡಿ ಆಡ್ತಾರ, ತಾರತಿಗಡಿ ಮಾತಾಡ್ತಾರ. ಅದಾಳಲ್ಲಕ್ಕಿ ಚಂಬಕ್ ಚಲ್ಲು. ಹಂಗಿದ್ರ ಜೊತೆಗೆ ಯಾವಾಗ ಬರ್ಸ್ಕೊಂಡಿರ್ತಿದ್ಲ. ಹೋಗ್ರಿ, ಏನಾರ ಕೆಲಸ ಇದ್ರೆ ನೋಡ್ಕೋರಿ. ನನಗೆ ಗೊತ್ತೈತಿ. ಸಾಕ ದೇವ್ರು ನನಗೆ ಇದೊಂದು ಸೂರಿಗಂತ ಮನಿ ಕೊಟ್ಟಾನ. ಹೌದನ ಬಂಗಾರದಂತ ಮಗ ಅದಾನ. ಇವತ್ತು ನಾಳೆ ಕೈಗೆ ಬರ್ತಾನ. ಏನ ಸಾಕು ನನಗಷ್ಟೇ. ನನ್ನ ಹೊಲ ಐತಲ್ಲ, ಇವತ್ತು ಈ ಬೆಳೆದಿರೋ ಬೆಳೆ ಅವ್ರು ತಗೊಂಡು ಹೋಗ್ಲಿ. ಆದ್ರ ಆ ಹೊಲ ಪೂರ್ತಿ ಇನ್ಮ್ಯಾಗ ನಾನು ಇದು ಮಾಡ್ತೇನೆ. ಅದನ್ನ ಏನ ನಾನೇ ನೋಡ್ಕೊತೇನೆ. ನಾ ಬೆಳೆದ್ ನಾ ತಿನ್ನೋದು ಗೊತ್ತೈತೆ ನನಗೆ. ತವ್ರ ಮನಿಗೆ ನಾನೇನು ಸೋತ್ ಕಾಲು ಇಡೋದಿಲ್ಲ. ತಾಯಿ ಇಲ್ಲದ್ಮೇಲೆ ತವ್ರ ಮನಿ ಅಲ್ಲ ಅಂತ ನನಗದು ಗೊತ್ತೈತಿ. ನಮ್ಮ ತಾಯಿ ಅದಾಳ. ಆದ್ರೆ ಈಗ ನನಗೆ ಅಲ್ಲ ಅದು ತವ್ರ ಮನಿ. ಯಾಕಂದ್ರೆ ಅಣ್ಣನ ಹೆಂಡ್ರು ತಮ್ಮನ ಹೆಂಡ್ರು ಬಂದ್ಬಿಟ್ಟಾರಲ್ಲ. ನನಗೆ ಅಲ್ಲಿ ಕಾಲಿಡಕ್ಕಾಗಲ್ಲ. ಬಂದ್ರೆ ಹೇಳಾಕ ಮಾಡ ಅದ್ ಎಷ್ಟು ಸೌಕರ್ಕಿ ಮಾಡ್ತಿ ಮಾಡ. ಅದಷ್ಟು ರೊಕ್ಕ ಇಟ್ಕೊಂಡು ಕಟ್ಕೊಂಡು ಹೆಂಡ್ತಿ ನಿಮಗೆ ಬೇಡ ಅಂದ ಮೇಲೆ ನಾ ಯಾಕೆ ತಿಳಿ ಕೆಡಿಸ್ಕೊಲಿ? 10,000 ರೂಪಾಯಿಗೆ ಸೌಕರ್ಕಿ ಮಾಡಕ್ಕಲ್ಲ ಅದನ್ನ ಇಟ್ಕೊಂಡಿದ್ದು ನಾನು. ನನ್ನ ಮಕ್ಕಳಿಗೆ 2 ಹೊತ್ತು ಹೊಡ್ತುಂಬ ಊಟಕ್ಕೆ ಹಾಕಕ್ಕ. ಏನ ನಾನೇನು ಮನ್ಯಾಗ ಕುಂದ್ರದಿಲ್ಲ, ಕೆಲ್ಸಕ್ಕೆ ಹೋಗ್ತೇನೆ. ನಾ ದುಡ್ದು ನನ್ನ ಮಕ್ಕಳು ಸಾಕ್ತೇನೆ. ಇಷ್ಟು ಸೊಕ್ಕಿರ್ಬೇಕೀಗೆ. ಹೆಚ್ಚಿಗೆ ಇದು ಮಾಡಿದ್ರೆ ಪಂಚಾಯತಿ ಕುಡಿಸ್ತೀನಿ ಅಂತಾಳ. ಹೀಗೆ ಕೂಟ ಮಾತೇನತ್ತಾಗ ಸುಮ್ಮನೆ ಇರ್ಬೇಕೀಗ ಸದ್ಯಕ್ಕೆ.